ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಈ ಒಂದು ಸಂಪರ್ಕವನ್ನು ಯೂನಿವರ್ಸ್ ಯಾಕೆ ಮತ್ತೆ ಮತ್ತೆ ನಿಮ್ಮ ಹತ್ರ ತೊಗೊಂಬರ್ತಾ ಇದೆ. ಇಲ್ಲಿ ನಿಮ್ಮ ವ್ಯಕ್ತಿಯ ಕಾಂಟ್ಯಾಕ್ಟ್, ಓಕೆನಾ. ಈಗ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವ್ಯಕ್ತಿ ಇರ್ತಾರೆ, ಯಾಕೆ ಪದೇ ಪದೇ ಇವ್ರು ನನ್ನ ಲೈಫಲ್ಲಿ ಬರ್ತಾ ಇರ್ತಾರೆ, ಇವ್ರು ಯಾಕೆ ಮತ್ತೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ ಏನಿದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಯಾಕಿರಬಹುದು ಅಲ್ವಾ, ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಈ ವ್ಯಕ್ತಿ ನಾನು ಬಿಟ್ಟರು ಆ ವ್ಯಕ್ತಿ ಯಾಕೆ ಬಿಡ್ತಾ ಇಲ್ಲ, ಯಾಕೆ ಆ ವ್ಯಕ್ತಿ ಮತ್ತೆ ಮತ್ತೆ ನಮ್ಮಿಬ್ಬರನ್ನ ಯಾಕೆ ಒಂದು ಮಾಡ್ತಾ ಇದ್ದಾರೆ ಯೂನಿವರ್ಸ್, ಏನಿದೆ ಇದ್ರ ಸತ್ಯ ಏನು, ಈ ಒಂದು ಕಾಂಟ್ಯಾಕ್ಟ್ನ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನಾನು ಹೇಳಿರೋ ರೀತಿಯಲ್ಲೇ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ. ಹಾಗೆಯೇ ಈ ಒಂದು ವಿಡಿಯೋಗೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ, ಐ ಆಮ್ ರೆಡಿ ಫಾರ್ ಡಿವೈನ್ ಟೈಮಿಂಗ್, ಐ ಆಮ್ ರೆಡಿ ಫಾರ್ ಡಿವೈನ್ ಟೈಮಿಂಗ್ ಅಂತ ಹೇಳಿ ಒಂದು ಹಾರ್ಟ್, ರೆಡ್ ಕಲರ್ ಹಾರ್ಟ್ನ ಹಾಕಿಬಿಟ್ಟು ಕೆಲವೊಬ್ಬರು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ನೀವು ಇನ್ನಷ್ಟು ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ನನಗೆ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರಬೇಕು ಅಂತ ಹೇಳಿದ್ರೆ ನನಗೆ ಈ ಒಂದು ನಿಮ್ಮ ಪಾಸಿಟಿವ್ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ, ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ಬೇಕಂತ ಇದ್ದೀರಾ ಅವರ ಹೆಸರನ್ನ ಹಾಗೆ ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿ ಅಂದರೆ ಈ ಒಂದು ರೀಡಿಂಗ್ನ ಯಾರ ಬಗ್ಗೆ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಫೋಟೋ ಅಥವಾ ಹೆಸರನ್ನ 3 ಬಾರಿ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನಿರಬಹುದು ಇದರಲ್ಲಿ, ರೀಡಿಂಗಲ್ಲಿ ಏನು ಬರ್ತಿದೆ ಇವತ್ತಿನ ಎನರ್ಜಿ. ಓಕೆ, ಈ ವ್ಯಕ್ತಿಯಿಂದ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋ ಎನರ್ಜಿ ಬಂದ್ಬಿಟ್ಟು ಇಲ್ಲಿ ಒಂದು ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು, ನೀವು ಎಷ್ಟೇ ದೂರ ಹೋಗಬೇಕು ಈ ವ್ಯಕ್ತಿನ ಅಂತ ಹೇಳಿ ಪ್ರಯತ್ನ ಪಟ್ಟರೂ ಕೂಡ ಯಾವುದೋ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಮರಳಿ ವಾಪಸ್ ರಿಟರ್ನ್ ಇಲ್ಲಿಗೆ ಬಂದು ಸಿಗಾಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಜೊತೆಗೇನೆ. ಓಕೆನಾ, ಇಲ್ಲಿ ನಿಮ್ಮ ಒಂದು ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ತುಂಬ ಸಲ ಅನೇಕ ಬಾರಿ ಹೇಳ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಲ್ಲಿ ನೀವೇ ಹೇಳ್ಕೊಂಡಿದ್ದೀರಾ, ಇದು ಈ ಒಂದು ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಈ ಒಂದು ಎನರ್ಜಿ ಏನಿದೆ ಇದು ಮುಗ್ದು ಹೋದ್ರೆ ಸಾಕಪ್ಪ, ಈ ಪೇನ್ ನನಗೆ ಬೇಡ, ಇದು ಇಲ್ಲಿಗೆ ಮುಗ್ದೋಗ್ಬಿಡ್ಲಿ, ಎಂಡ್ ಆಗ್ಬಿಡ್ಲಿ ಅಂತ ನೀವು ಇಲ್ಲಿ ಹೇಳ್ಕೊಂಡಿರ್ಬೋದು. ಅಥವಾ ಈ ಸಂಬಂಧವನ್ನು ನಾನು ಆದಷ್ಟು ಬೇಗ ಮರಿಬೇಕು ಅಂತ ಈ ರೀತಿಯಾದಂಥ ಯೋಚನೆಗಳನ್ನ ನೀವಿಲ್ಲಿ ಮಾಡಿದ್ದೀರಾ. ಆದರೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇಲ್ಲಿ ನಿಮ್ಮೊಳಗೆ ಇರುವಂಥದ್ದು ಈ ವ್ಯಕ್ತಿ ಜೊತೆಗೆ. ಓಕೆ, ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಈ ಒಂದು ಕಾಂಟ್ಯಾಕ್ಟ್ ಇರ್ಬೋದು, ಈ ಒಂದು ಸಂಬಂಧ ಆಗಿರ್ಬೋದು, ಅಥವಾ ಈ ಒಂದು ಎನರ್ಜಿ ಏನಿದೆ, ನಿಮ್ಮ ವ್ಯಕ್ತಿ ಜೊತೆಗಿರುವಂಥ ಎನರ್ಜಿ ಏನಿದೆ, ಈ ಒಂದು ಎನರ್ಜಿ ಇನ್ನೂ ಕಂಪ್ಲೀಟ್ ಆಗಿ ಎಂಡ್ ಆಗಲಿಲ್ಲ, ಮುಗಿಲಿಲ್ಲ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಸೋಲ್ಗಳ ನಡುವೆ ಒಂದಷ್ಟು ಅನ್ಫಿನಿಶ್ಡ್ ಆಗಿರುವಂತಹ ಒಂದಷ್ಟು ಚಾಪ್ಟರ್ಗಳು ಇಲ್ಲಿ ಇದೆ. ನಿಮ್ಮ ಪಾಸ್ಟ್ ಲೈಫಲ್ಲಿರಬಹುದು ಅಥವಾ ನಿಮ್ಮ ಹಳೆಯ ಜೀವನದಲ್ಲಿರುವಂಥ ಮುಗಿಯದೆ ಉಳಿದಿರುವಂಥ ಕಥೆಗಳು ಬೇಕಾದಷ್ಟು ಇದೆ ಇಲ್ಲಿ. ಆ ಒಂದು ಉಳಿದ ಪಾಠಗಳನ್ನು ಕ್ಲಿಯರ್ ಮಾಡಿ ಕಂಪ್ಲೀಟ್ ಮಾಡೋಕ್ಕೋಸ್ಕರನೇ ಈ ವ್ಯಕ್ತಿ ಜೊತೆಗೆ ಇನ್ನಷ್ಟು ಸಂಪರ್ಕಗಳು ಜಾಸ್ತಿ ಆಗೋದು ಬೇಡ ಅಂತ ನೀವು ಹೋದರೂ ಕೂಡ ಮತ್ತೆ ಹೇಳ್ಕೊಂಬಂದು ಮತ್ತೆ ಈ ವ್ಯಕ್ತಿ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದು. ಸೊ ಈ ರೀತಿಯಾದಂಥ ಎನರ್ಜಿ ಇಲ್ಲಿ ನಡೀತಾ ಇದೆ. ಓಕೆ,
ಆ ವ್ಯಕ್ತಿನ ಮತ್ತೆ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಕಾರಣ ಏನು ಅಂತ ಇಲ್ಲಿ ಚೆಕ್ ಮಾಡಿದಾಗ ಓಕೆ, ಇಲ್ಲಿ ನೀವಿಬ್ರು ಮೊದಲ ಬಾರಿಗಿದೆ, ಫಸ್ಟ್ ಟೈಮ್ ನೀವಿಬ್ರು ಭೇಟಿಯಾಗಿರುವಂಥದ್ದಲ್ಲ. ಇಲ್ಲಿ ಪಾಸ್ಟ್ ಲೈಫಿಂದನೂ ಕೂಡ, ಅಂದರೆ ಹಿಂದಿನ ಲೈಫಿಂದನೂ ಕೂಡ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಎನರ್ಜಿ ಟೈ ಅನ್ನುವಂಥದ್ದು ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಒಂದು ಸೋಲ್ ಲೆವೆಲಿನ ಒಂದು ಪರಿಚಯ, ಅಥವಾ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಲೈಫಲ್ಲಿ ಅಲ್ಲದೆ ನಿಮ್ಮ ಪಾಸ್ಟ್ ಲೈಫಿನ ಕನೆಕ್ಷನ್ ಇಲ್ಲಿ ಈ ವ್ಯಕ್ತಿ ಜೊತೆಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಚೆಕ್ ಮಾಡೋಣ ಟ್ಯಾರೋಲ್ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಎಸ್, ರೈಟ್. ಟ್ಯಾರೋಲಿ ಏನು ಬರ್ತಾ ಇದೆ ಎನರ್ಜಿ, ಮುಂದಿನ ಎನರ್ಜಿ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ತಗೊಳ್ಳೋಣ. 3 of Swords, Page of Swords, ಓಕೆ, ದ ಡೆವಿಲ್ ಕಾರ್ಡ್, 7 of Cups ಬರ್ತಾ ಇದೆ, ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ, ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್. Bottom of the card, Knight of Cups. So beautiful and positive energy. Okay, right. ರೈಟ್, ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ, ಈಗ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವಾ, ಅವರ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಯಿಂದ ಅವ್ರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ, ನೀವು ಕೊಟ್ಟಂಥ ಒಂದು ಕನೆಕ್ಷನ್ ಏನಿದೆ ಆ ಕನೆಕ್ಷನ್ನ ಬೇರೆ ಯಾರಲ್ಲೂ ಕೂಡ ಅವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ಸೋಲ್ಫುಲ್ ಕನೆಕ್ಷನ್ ಅಂತ ಹೇಳಿದಾಗಲೇ ಇಲ್ಲಿ ನಿಮ್ಮ ಹಾಗೆ ಫೀಲ್ ಮಾಡಿಸೋದು ಅಥವಾ ನಿಮ್ಮ ಹಾಗೆ ಒಂದು ಕನೆಕ್ಷನ್ ಮತ್ತೊಬ್ಬರಿಂದ ಅವರಿಗೆ ಸಿಗೋದಕ್ಕೆ ಅಸಾಧ್ಯ ಅನ್ನುವಂಥದ್ದು ಇಲ್ಲಿ. ಓಕೆ, ನೀವು ಅವ್ರನ್ನ ಕೆಲವೊಂದು ಸಂದರ್ಭಗಳಲ್ಲಿ ಹೀಲ್ ಮಾಡುವಂಥದ್ದಾಗಿರಲಿ, ಹೀಲ್ ಅಂತ ಹೇಳಿದ್ರೆ ಅವ್ರನ್ನ ಬೇಜಾರಲ್ಲಿದ್ದರೆ ನಿಮ್ಮ ಒಂದು ಮಾತು ಸಾಕು ಅವ್ರು ನಗಾಡೋದಕ್ಕೆ, ಅಥವಾ ನಿಮ್ಮ ಒಂದು ಕಾಲ್ ಅಥವಾ ನಿಮ್ಮ ಒಂದು ಮೆಸೇಜ್ ಸಾಕು ಅವರು ಆ್ಯಕ್ಟಿವ್ ಆಗೋದಕ್ಕೆ. ಓಕೆ, ಸೇಮ್ ಎನರ್ಜಿ ನಿಮಗೂ ಕೂಡ, ನೀವೇನಾದರೂ ಡಲ್ ಆಗಿದ್ದೀರಾ ಅಥವಾ ಏನೋ ಬೇಜಾರಲ್ಲಿದ್ದೀರಾ ಅಂತ ಹೇಳಿದ್ರೆ ಅವರಿಂದ ಒಂದು ಮೆಸೇಜ್ ಬಂದರೆ ಸಾಕು, ಅವರಿಂದ ಒಂದು ಕಾಲ್ ಬಂದರೆ ಸಾಕು, ಆಟೋಮೆಟಿಕಲಿ ನೀವು ಆ್ಯಕ್ಟಿವ್ ಆಗಿಬಿಡ್ತೀರಾ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು ಅಟ್ರಾಕ್ಷನ್ ಅಲ್ಲ. ಓಕೆನಾ, ಇಲ್ಲಿ ನಿಮಗೆ ಅವರು, ಅವ್ರಿಗೆ ನೀವು ಆಗಿರುವಂಥದ್ದು ಅಟ್ರಾಕ್ಷನ್ ಅಲ್ಲ. ಇಲ್ಲಿ ನಿಮಗೆ ನಿಮ್ಮಿಬ್ಬರಿಗೂ ಕೂಡ ಇರುವಂಥ ಕನೆಕ್ಷನ್ ಬಂದು ಸೋಲ್ಫುಲ್ ಆಗಿರುವಂಥ ಒಂದು ಕನೆಕ್ಷನ್ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಈ ಒಂದು ಎನರ್ಜಿ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಫೋರ್ಸ್ಫುಲಿ ಇಲ್ಲ ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದ್ರೆ ಬಲವಂತವಾಗಿ ಇಬ್ರು ಎಲ್ಲೋ ಒಂದ್ ಕಡೆ ಹೋಲ್ಡ್ ಮಾಡೋದು ಅಥವಾ ಬಲವಂತವಾಗಿ ಇಬ್ರು ಕಟ್ಟಿಟ್ಕೊಳ್ಳುವಂಥದ್ದು, ಆ ರೀತಿಯಂತ ಒಂದು ಎನರ್ಜಿ ಇಲ್ಲ. ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುವಂಥದ್ದು, ಅಂದ್ರೆ ನಿಮ್ಮ ಪರ್ಸನ್ ಅವರ ಮೈಂಡ್ ಅಲ್ಲಿ ನಿಮ್ ಹೆಸರು ಒಂದು ಮೈಂಡ್ ಅಲ್ಲಿ ಅವ್ರಿಗೆ ನಿಮ್ ಹೆಸರು ಬಂದ್ರೆ ಸಾಕು, ಅವ್ರ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂಥರ ಸಮಥಿಂಗ್ ಪಾಸಿಟಿವ್ ವೈಬ್ಸ್ ಅವರ ಎನರ್ಜಿಲಿ, ಅವರ ಒಂದು ಬಾಡಿಲಿ ಬರುವಂಥದ್ದು ಅಥವಾ ಅವ್ರ ಮೈಂಡಲ್ಲಿ ಬರುವಂಥದ್ದು, ಅವ್ರ ಆಲೋಚನೆಗಳು ಪಾಸಿಟಿವ್ ಆಗುವಂಥದ್ದು. ಯೂನಿವರ್ಸ್ ಯಾಕೆ ಈ ಒಂದು ಸಂಪರ್ಕವನ್ನು ಮತ್ತೆ ಮತ್ತೆ ನಿಮಗೆ ಜಾಯಿಂಟ್ ಮಾಡಿಸ್ತಾ ಇರುವಂಥದ್ದು? ಓಕೆ, ಇಲ್ಲಿ ನೋಡಬಹುದು 3 of Swords ಇದೆ, ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಬರ್ತಿರುವಂಥದ್ದು Knight of Cups ಬರ್ತಿದೆ. ರೈಟ್, ಸೊ ಇಲ್ಲಿ ಈ ಒಂದು ಸಂಬಂಧದಲ್ಲಿ ಒಂದು ಪಾಠ ಪೂರ್ಣ ಆಗ್ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಎಷ್ಟೇ ನೀವು ದೂರ ಆದ್ರೂ ಮತ್ತೆ ಮತ್ತೆ ಕನೆಕ್ಟ್ ಆಗ್ತಾರೆ, ಏನೋ ಒಂದು ರೀಸನ್ ಇಟ್ಕೊಂಡು. ಓಕೆ,
ಪಾಸ್ಟ್ ಲೈಫಿನ ಒಂದು ಕಾರ್ಮಿಕ್ ಸೈಕಲ್ ಅನ್ನುವಂಥದ್ದು ಒಂದು ಆಕ್ಟಿವೇಟ್ ಮಾಡುವಂಥದ್ದು ಅಥವಾ ಆಕ್ಟಿವೇಟ್ ಆಗಿರುವಂಥದ್ದು ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ. ಇಲ್ಲಿ ನೀವು ಮಾತ್ರ ನಿಮ್ಮ ವ್ಯಕ್ತಿಯಿಂದ ಪಾಠ ಕಲಿಬೇಕು ಅಂತ ಇಲ್ಲ, ನಿಮ್ಮಿಂದ ಅವರು ಕೂಡ ಪಾಠ ಕಲಿಬೇಕಾಗಿದೆ. ಇಬ್ರು ಕೂಡ ಒಬ್ರಿಗೊಬ್ರು ಲರ್ನಿಂಗ್ ಪಾಠಗಳನ್ನ ಕಲಿಸುವಂಥದ್ದು. ಯಾವ ವಿಷಯದಲ್ಲಿ? ನಂಬಿಕೆ ಅನ್ನೋ ವಿಷಯದಲ್ಲಿ, ಟ್ರಸ್ಟ್ ವಿಷಯದಲ್ಲಿ, ಕಮ್ಯುನಿಕೇಶನ್ ಅನ್ನೋಂಥ ವಿಷಯದಲ್ಲಿ, ಎಕ್ಸ್ಪ್ರೆಸ್ ಮಾಡುವಂಥದ್ದು ಅಂಡ್ ಲೆಟ್ ಗೋ, ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡೋದ್ರ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಇಲ್ಲಿ ಪಾಠವನ್ನ ಕಲಿಬೇಕಾಗಿದೆ. ಇದನ್ನ ಪೂರ್ಣ ಮಾಡ್ದೇನೆ ಈ ಸಂಬಂಧ ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ. ಓಕೆ, ಸೊ ಈ ವ್ಯಕ್ತಿನ ಬಿಟ್ಬಿಡ್ತೀನಿ ಅಂತ ನೀವು ಮನ್ಸಲ್ಲಿ ಅನ್ಕೊಂಡ್ರು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ಅವ್ರ ಮನ್ಸಲ್ಲಿ ಅನ್ಕೊಂಡ್ರು ಇದು ಅಷ್ಟು ಈಸಿಯಾಗಿ ಮುಗ್ದು ಹೋಗುವಂತಹ ಸಂಬಂಧ ಅಲ್ಲ ಇದು. ಓಕೆನಾ, ಅಷ್ಟು ಈಸಿಯಾಗಿನೂ ಕೂಡ ಪೂರ್ಣ ಆಗುವಂತ ಒಂದು ಎನರ್ಜಿ ಇಲ್ಲಿ ಇಲ್ಲ. ಲರ್ನಿಂಗ್ ಏನಿದೆ, ಆ ಲರ್ನಿಂಗ್ ಕಂಪ್ಲೀಟ್ ಆಗೋವರೆಗೆ ಈ ಎನರ್ಜಿ ಮತ್ತೆ ಮತ್ತೆ ನೀವಿಬ್ರನ್ನ ಒಂದು ಮಾಡ್ತಾನೆ ಇರುತ್ತೆ. ಓಕೆ, ಇಲ್ಲಿ ಸಂಪೂರ್ಣವಾಗಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಿರುವಂಥದ್ದು ಒಬ್ರನ್ನೊಬ್ರು ಹೀಲ್ ಮಾಡ್ಕೊಳ್ಲಿಕ್ಕೆ ಯೂನಿವರ್ಸ್ ನಿಮಗೆ ಕೊಟ್ಟಂತ ಒಂದು ಅವಕಾಶ ಇದು. ಮತ್ತೆ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಚಾನಕ್ ಆಗಿ ಆಗ್ತಾ ಇರೋದಲ್ಲ ಇದು. ನಿಮ್ಮಿಬ್ರನ್ನ ಹೀಲ್ ಮಾಡ್ಕೊಳ್ಳೋಕೆ ಅಂದ್ರೆ ಒಬ್ರನ್ನೊಬ್ರನ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಪದೇ ಪದೇ ಕೊಡ್ತಿರೋಂತ ಅವಕಾಶ ಇದು. ಯೂನಿವರ್ಸ್ ನಿಮಗೆ ಪದೇ ಪದೇ ಕೊಡ್ತಿರೋಂತ ಅವಕಾಶ. ಕೆಲವೊಂದಷ್ಟು ಹಳೆಯ ಪೇನ್ಗಳು ನೋಡ್ಬೋದು. 3 ಆಫ್ ಸಾರ್ಡ್ಸ್, ಮನಸ್ಸಲ್ಲಿ ಹೇಳ್ಕೊಳ್ಳಕ್ ಆಗದೆ ಇರುವಷ್ಟು ಪೇನ್ಗಳಿದೆ. ಆ ಪೇನ್ಗಳನ್ನೆಲ್ಲದನ್ನು ಕೂಡ ಹೀಲ್ ಮಾಡ್ಕೊಳ್ಳೋದಿಕ್ಕೆ ಆ್ಯಂಡ್ ಇಲ್ಲಿ ನಿಮ್ಮ ಕೆಲವೊಂದಷ್ಟು ಕೆಟ್ಟ ಗುಣಗಳಿರ್ಬಹುದು ಅಥವಾ ನಿಮ್ಮ ಕೆಲವೊಂದಷ್ಟು ನೋವುಗಳನ್ನಿರ್ಬಹುದು, ಅದೆಲ್ಲದನ್ನು ಕೂಡ ನಿಮಗೆ ತೋರಿಸ್ಕೊಡೋದಿಕ್ಕೆ ಅಥವಾ ಅದನ್ನ ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವ್ಯಕ್ತಿ ನಿಮಗೆ ಪದೇ ಪದೇ ಕಾಂಟ್ಯಾಕ್ಟ್ ಆಗ್ತಿರೋದು, ನೀವು ಅವರಿಗೆ ಕಾಂಟ್ಯಾಕ್ಟ್ ಆಗ್ತಾ ಇರೋದು. ಒಂದು ಮಿರರ್ ರೂಪದಲ್ಲಿ ಅವ್ರು ನಿಮಗೆ ಸಿಗ್ತಾ ಇದ್ದಾರೆ ಪದೇ ಪದೇ. ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಆ ವ್ಯಕ್ತಿ ನಿಮಗೆ ಮಿರರ್ ತರ ನೀನಿರೋದು ಹೀಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ದೂಷಣೆ ಮಾಡೋದಿರ್ಲಿ, ಪದೇ ಪದೇ ಬಂದು ನಿಮ್ಮನ್ನ ದೂಷಣೆ ಮಾಡೋದು, ನೀನ್ ಹೀಗೆ ಅಂತ ಹೇಳಿ ನಿಮ್ಮ ಮೇಲೆ ಅಪವಾದಗಳನ್ನ ಹಾಕೋದಾಗಿರ್ಲಿ ಅಥವಾ ಸಮಥಿಂಗ್ ನಿಮ್ಮ ಕೆಲವೊಂದಷ್ಟು ಗುಣಗಳನ್ನ ಎತ್ತಿ ಹಿಡಿಯುವಂತ ಕೆಲಸಗಳನ್ನ ಅವಾಗವಾಗ ಮಾಡ್ತಾ ಇರ್ತಾರೆ ಅವರು. ಸೊ ಅದ್ ನಿಮಗೆ ತುಂಬಾ ಹರ್ಟ್ ಆಗ್ತಾ ಇರತ್ತೆ. ಅದನ್ನ ನೀವು ಒಪ್ಕೊಂಡ್ಲಿಕ್ಕೆ ನೀವು ಕೂಡ ರೆಡಿ ಇರಲ್ಲ ಕೆಲವೊಂದು ಸಂದರ್ಭದಲ್ಲಿ. ಓಕೆ, ಅಂಡ್ ಇಲ್ಲಿ ನಿಮ್ಮಲ್ಲಿರುವಂತ ಕೆಲವೊಂದಷ್ಟು ಹಾರ್ಟ್ ಬ್ಲಾಕೇಜಸ್ ಏನಿದೆ ಅದನ್ನ ಹೊರ ತೆಗಿಲಿಕ್ಕೋಸ್ಕರ ಇಬ್ರು ಇಲ್ಲಿ, ನೀವು ಅಷ್ಟೇ ಅವರು ಅಷ್ಟೇ, ಇಬ್ರು ಇಲ್ಲಿ ಮಾಡುವಂಥದ್ದು ಅದೇ ಕೆಲಸ ಇಲ್ಲಿ. ಓಕೆ, ನೀವು ಅವ್ರ ಹಾರ್ಟ್ ಚಕ್ರನ ಅಥವಾ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ಗಳನ್ನ ನೀವು ಹೀಲ್ ಮಾಡೋದಿಕ್ಕೆ, ಅದನ್ನ ಹೊರಗೆ ತೆಗಿಲಿಕ್ಕೆ, ಅಂಡ್ ಅವರು ನಿಮ್ಮ ಹಾರ್ಟ್ ಚಕ್ರದಲ್ಲಿರುವಂತ ಕೆಲವೊಂದಷ್ಟು ಬ್ಲಾಕೇಜಸ್ಗಳನ್ನ ಹೊರ ತೆಗೆಯೋದಿಕ್ಕೆ. ಈ ಒಂದು ಸಂಬಂಧದಲ್ಲಿ ಒಂದು ಡಿವೈನ್ ಟೈಮಿಂಗ್ ಅನ್ನುವಂಥದ್ದು ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಬಿಕಾಸ್ ಆಫ್ ಏಸ್ ಆಫ್ ವ್ಯಾಂಡ್ಸ್, ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ನೀವಿಬ್ರು ಒಂದೇ ಸಲಕ್ಕೆ ಸೇರುವಂಥದ್ದು ಇಲ್ಲಿ. ಅಂದ್ರೆ ಒಂದೇ ಸಲನೇ ನೀವಿಬ್ರು ಮೀಟ್ ಮಾಡಿ ಎಲ್ಲ ವಿಷಯಗಳನ್ನ ನಾನು ಹೇಳ್ಬಿಡ್ತೀನಿ, ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಬಿಟ್ಟು ಹೋಗ್ಬಿಡ್ತೀನಿ, ಆ ಥರ ಅಲ್ಲ ಇದು ವಿಷಯಗಳು. ಓಕೆನಾ, ಇಲ್ಲಿ ಇರುವಂಥದ್ದು ಇಬ್ರು ಎಮೋಷನಲಿ ಆಗಿ ಮೆಚುರಿಟಿನ ಬರ್ಬೇಕಾಗಿದೆ ಇಬ್ರಲ್ಲೂ ಕೂಡ. ಅಂಡ್ ಇಲ್ಲಿ ಸೆಲ್ಫ್ ವರ್ತ್ ಏನು ಅನ್ನೋದನ್ನ ಒಬ್ರಿಗೊಬ್ರು ಕಲಿಸ್ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಅವರು ನಿಮ್ಮ ಲೈಫಿಗೆ ಏನು ಉಪಕಾರ ಮಾಡೋದಿಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ಲೈಫಿಗೆ ಅವರಿಂದ ಏನು ಉಪಕಾರಗಳು ಇದೆ, ಹೆಲ್ಪ್ ಇದೆ ಅಂತ ಹೇಳಿ ಚೆಕ್ ಮಾಡಿದಾಗ ಇಲ್ಲಿ ನಿಮ್ಮ ಲೈಫಿನ ಒಂದು ದಿಕ್ಕನ್ನ ಬದಲಾಯಿಸೋಕ್ಕೋಸ್ಕರ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಮತ್ತೆ ಎಂಟ್ರಿ ಆಗ್ತಿರೋದು. ಓಕೆ, ನೀವಿಲ್ಲಿ ಹೇಳ್ತಾ ಇದ್ರೆ ಅಯ್ಯೋ ಸಾಕಪ್ಪ, ಇದು ತುಂಬಾ ಪೇನ್ ಆಗ್ತಿದೆ ಈ ವ್ಯಕ್ತಿಯಿಂದ, ಈ ವ್ಯಕ್ತಿ ಬರದೇ ಬೇಡ ಅಂತ ನೀವೇಂದು ಮನ್ಸಲ್ಲಿ ಅನ್ಕೊಳ್ತಾ ಇದ್ರೆ ಅಥವಾ ನಿಮ್ಮ ವ್ಯಕ್ತಿ ಈ ತರ ಮನ್ಸಲ್ಲಿ ಅನ್ಕೊಳ್ತಾ ಇದ್ರೆ ನಿಮ್ಮ ಬಗ್ಗೆ, ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅಥವಾ ಅವ್ರ ಲೈಫಲ್ಲಿ ಒಂದು ದಿಕ್ಕನ್ನ ಬದಲಾಯಿಸ್ಬೇಕು ಅಂತ ಒಂದು ಕಾರಣ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ನೀವಿಬ್ರು ಮೀಟ್ ಮಾಡ್ತಾ ಇರೋದು, ನೀವಿಬ್ರು ಒಂದಾಗ್ತಾ ಇರೋದು, ಮತ್ತೆ ನೀವಿಬ್ರು ಕಾಂಟ್ಯಾಕ್ಟಿಗೆ ಬರ್ತಾ ಇರೋದು. ಇಲ್ಲಿ ಬಲವಂತವಾಗಿ ನೀವಿಬ್ರು ದೂರ ಆಗೋದಿಕ್ಕೆ ನೋಡ್ತಾ ಇದ್ದೀರಾ. ಕೆಲವೊಂದ್ಸಲ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಿಕ್ಕೆ ನೋಡ್ಬೋದು, ಅಥವಾ ನೀವು ಬಲವಂತವಾಗಿ ಇದರಿಂದ ದೂರ ಆಗೋದಿಕ್ಕೆ ನೋಡ್ತಾ ಇದ್ದೀರಾ. ಬಟ್ ಆದ್ರೂ ಕೂಡ ಅದು ನಿಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಎನರ್ಜಿ ಹಾಗೆ ನಿಮ್ಮ ಎನರ್ಜಿ
ಒಬ್ರನ್ನೊಬ್ರ ಗ್ರೋತ್ನ ಟ್ರಿಗರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ದೂರ ಆಗೋದು ಮತ್ತೆ ಹತ್ರ ಆಗೋದು, ದೂರ ಆಗೋದು ಮತ್ತೆ ಹತ್ರ ಆಗೋದು, ಈ ರೀತಿಯಂತ ಒಂದು ಎನರ್ಜಿಲಿ ಬರ್ತಿರುವಂಥದ್ದು. ಯಾಕೆ? ನಿಮ್ಮ ಸೆಲ್ಫ್ ವರ್ತ್ ಅಂಡ್ ನಿಮ್ಮ ಸೆಲ್ಫ್ ಗ್ರೋತ್ನ ಟ್ರಿಗರ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಕೆಲಸಗಳು ನಿಮ್ಮಿಬ್ರು ಮಧ್ಯ ಆ ಸಂಪರ್ಕಗಳು ಮತ್ತೆ ಬರ್ತಾ ಇದೆ. ಅವರ ಪ್ರಸ್ತುತ ಭಾವನೆಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿರೋಂಥ ಒಂದು ಎನರ್ಜಿ ಇದೆ. ಅವ್ರಿಗೆ ಜಾಸ್ತಿ ನಿಮ್ಮಿಂದ ದೂರ ಇದ್ದಾಗ ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಸೋದು, ನಿಮ್ ಜೊತೆಗಿದ್ದಾಗ ಅವ್ರು ಮಾತಾಡಲ್ಲ, ಫುಲ್ ಸೈಲೆಂಟ್ ಆಗಿರ್ತಾರೆ, ಏನು ಎಕ್ಸ್ಪ್ರೆಷನ್ ಇರಲ್ಲ, ಏನು ಇರಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ದೂರ ಆದಾಗ ಮಾತ್ರ ನಿನ್ ಜೊತೆಗೆ ಅದು ಮಾತಾಡ್ಬೇಕಿತ್ತು, ಇದು ಮಾತಾಡ್ಬೇಕಿತ್ತು, ನಿನ್ಗೆ ಹಿಂಗೆ ಹೇಳ್ಬೇಕಿತ್ತು, ಹಂಗೆ ಹೇಳ್ಬೇಕಿತ್ತು, ಈ ಫೀಲ್ ನಿಮಗೂ ಕೂಡ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಅವ್ರ ಜೊತೆಗಿದ್ದಾಗ ನಿಮಗೆ ಏನು ಹೇಳ್ಬೇಕಂತ ಅನ್ಸಲ್ಲ, ಅವ್ರು ದೂರ ಆದಾಗ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇದ್ದಾಗ ಆ ರೀತಿ ಮಾತಾಡ್ಬೇಕಿತ್ತಲ್ಲ, ಇದೆಲ್ಲ ಅವ್ರ ಹತ್ರ ಹೇಳ್ಬೇಕಿತ್ತಲ್ವಾ, ಈ ರೀತಿಯಾದಂಥ ಫೀಲ್ ನಿಮಗೆ ಆಗುವಂಥದ್ದು. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಸೈಲೆನ್ಸ್ಗಳು ನಡೆಯುತ್ತೆ ನಿಮ್ಮಿಬ್ರ ಮಧ್ಯೆ, ಕೋಲ್ಡ್ ವಾರ್ಗಳು ಅವಾಗವಾಗ ನಡೆಯುತ್ತೆ. ಆ ಕೋಲ್ಡ್ ವಾರ್ ಇಂದಾನೆ ಎಷ್ಟೊಂದು ವಿಷಯಗಳು ಟ್ರಿಗರ್ ಆಗುವಂಥದ್ದು ನಿಮ್ಮಿಬ್ರ ಮಧ್ಯೆ. ಸೊ ಆ ಟ್ರಿಗರ್ ಆದಾಗ್ಲೇ ಇಬ್ರಲ್ಲೂ ಹೀಲಿಂಗ್ ಅನ್ನೋಂಥ ಪ್ರೊಸೀಜರ್ ಏನಿದೆ, ಆ ಒಂದು ಸಂದರ್ಭಗಳೇನಿದೆ ಅದು ಅವಾಗ ನಿಮ್ಮ ಎದುರಿಗೆ ಎದುರಾಗುವಂಥದ್ದು. ಓಕೆ. ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರಲ್ವಾ ನಿಮ್ಮ ಪರ್ಸನ್ಗೆ, ನೀವು ಅಥವಾ ನಿಮ್ಮ ಪರ್ಸನ್ ನಿಮಗೆ. ಆ ಸೈಲೆಂಟ್ ಟ್ರೀಟ್ಮೆಂಟ್ ಜೊತೆಗೆ ಅವಾಗ ನಿಮಗೆ ಟ್ರಿಗರ್ ಆಗತ್ತೆ, ಅವಾಗ ನಿಮಗೆ ಗೊತ್ತಾಗೋದು ನನ್ನ ಸೆಲ್ಫ್ ವರ್ತ್ ಅಂದ್ರೆ ಏನು, ಅಥವಾ ಒಂದು ಗ್ರೋತ್ ನಾನು ಎಲ್ಲಿ ತಗೊಳ್ಬೇಕು, ನನ್ನ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನು ಗ್ರೋತ್ನ ತಗೊಳ್ಬೇಕು, ಅಥವಾ ನನ್ನ ಲೈಫಲ್ಲಿ ನಾನು ಯಾವ ವಿಷಯದಲ್ಲಿ ನಾನು ಗ್ರೋತ್ನ ಪಡಿಬೇಕು, ಅದೆಲ್ಲದೂ ಕೂಡ ನಿಮ್ಗೆ ಅವಾಗ ಗೊತ್ತಾಗತ್ತೆ, ಅವು ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಅಥವಾ ನೀವು ಅವ್ರಿಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ. ಓಕೆ. ಅಂಡ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಯೂನಿವರ್ಸ್ ಏನ್ ಮಾಡ್ತಾ ಇದೆ, ಮುಂದೆ ಏನಾಗ್ತಾ ಇದೆ, ಯೂನಿವರ್ಸ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಟ್ರಿ ಆಗಿ ಮುಂದೆ ಏನ್ ಚೇಂಜಸ್ ನ ತರ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಕಮ್ಯುನಿಕೇಶನ್ ನ ತರ್ತಾ ಇದೆ. ಹಾಗೇನೆ ಕೆಲವೊಂದಷ್ಟು ಜನಗಳಿಗೆ, ಕೆಲವೊಬ್ರು ಈ ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇದ್ರೆ ಕೆಲವೊಬ್ಬರಿಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದ್ರೆ, ಇನ್ನು ಕೆಲವೊಬ್ಬರಿಗೆ ಪ್ಲಸ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿರುವಂತದ್ದು ಅಂಡ್ ರೀಕನ್ಸಿಲೇಷನ್ ಆಗ್ತಿರುವಂತದ್ದು. ಯಾಕೆ ರೀಕನ್ಸಿಲೇಷನ್ ಆಗ್ತಿದೆ? ಈಗ ನೀವಿಬ್ರು ಸಪ್ರೇಷನ್ ಇದ್ದು ಈ ರೀಡಿಂಗ್ ನ ನೋಡ್ತಾ ಇದ್ರೆ ನೀವಿಬ್ರು ಮತ್ತೆ ಈಗ ಒಂದಾಗ್ತೀರಾ, ಒಂದಾಗುವಂತ ಸಮಯ ಹತ್ರ ಬರುತ್ತೆ. ಸೊ ಒಂದಾದಾಗ ಏನಾಗುತ್ತೆ, ಮತ್ತೆ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಪಾಠ ಕಲಿಬೇಕಿತ್ತು, ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್, ನಿಮ್ಮ ಕಾರ್ಮಿಕ್ ಸೈಕಲ್ ಏನಿದೆ ಅದನ್ನ ಎಂಡ್ ಮಾಡೋದಕ್ಕೆ ಮತ್ತೆ ನೀವಿಬ್ರು ಒಂದಾಗ್ತೀರಾ. ಇಲ್ಲಿ ನ್ಯೂ ಬಿಗಿನಿಂಗ್ ಯಾಕಾಗತ್ತೆ? ನಿಮ್ಮ ಕರ್ಮದ ಸೈಕಲ್ ನ ಎಂಡ್ ಮಾಡೋದಕ್ಕೋಸ್ಕರ ಮತ್ತೆ ನ್ಯೂ ಬಿಗಿನಿಂಗ್ ಆಗುವಂಥದ್ದು. ಅದಾದ್ಮೇಲೆ ನಂತರ ಮತ್ತೆ ಬ್ರೇಕಪ್ ಆಗತ್ತಾ? ಸೊ ಅಲ್ಲಿ ಪಾಠ ನೀವು ಕಲ್ತಿಲ್ಲ ಅಂತ ಹೇಳಿದ್ರೆ ಬ್ರೇಕಪ್ ಆಗತ್ತೆ. ಓಕೆ. ಅಂಡ್ ಇಲ್ಲಿ ಇನ್ನು ಕೆಲವೊಬ್ರಿಗೆ ಬರ್ತಿರುವಂತ ಎನರ್ಜಿ ಬಂದ್ಬಿಟ್ಟು, ನೀವು ಅವರಲ್ಲಿ ಕೆಲವೊಂದು ವಿಷಯಗಳನ್ನ ಕೇಳದೆ ಇದ್ದಂತ ಕೆಲವೊಂದಷ್ಟು ಮಾತುಗಳು ಅವ್ರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ನೀವು ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಜಗಳ ಮಾಡ್ಬೋದು, ಸಿಟ್ ಮಾಡ್ಕೊಳ್ಬೋದು ಅಂತ ಕೆಲವೊಂದು ವಿಷಯಗಳನ್ನ ನೀವು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ, ಕೇಳೋದಿಲ್ಲ, ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಅವರಿಗೆ ಕೆಲವೊಂದು ಎನರ್ಜಿಲಿ ಬರ್ತಿರೋದು, ನಿಮ್ಮ ಪರ್ಸನ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತಿದ್ರೆ, ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಪ್ರಶ್ನೆನೇ ಮಾಡ್ದೇನೆ ಅವ್ರು ಮಾಡಿದ್ದೆ ಸರಿ ಅಂತ ಹೇಳಿ ನೀವು ಸುಮ್ಮನೆ ಬಿಡ್ತಾ ಇದ್ರಿ, ರೈಟ್? ಸೊ ಕೇಳದೇ ಇರುವಂತ ಪ್ರಶ್ನೆಗಳಿಗೆ ಅಥವಾ ನೀವು ಕೇಳ್ತಿರೋಂಥ ಮಾತುಗಳಿಗೆ ಅವರು ಹೇಳ್ತಾ ಇದ್ದಾರೆ, ಪ್ರಶ್ನೆ ಉತ್ತರಗಳನ್ನ ಹೇಳ್ತಾ ಇರುವಂಥದ್ದು, ಅವರಾಗೆ ಹೇಳ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ ಮುಂದಿನ ದಿನದಲ್ಲಿ. ಓಕೆ. ಅಂಡ್ ಇಲ್ಲಿ ನಿಮ್ಮ ಎನರ್ಜಿಗೆ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಜೊತೆಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಬೇಡ. ತುಂಬಾ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಬೇಡಿ. ನೋಡ್ಬೋದು ಇಲ್ಲಿ ಓವರ್ ಅಟ್ಯಾಚ್ಮೆಂಟ್ ಈ ವ್ಯಕ್ತಿ ಜೊತೆಗೆ. ಈ ವ್ಯಕ್ತಿ ನಿಮ್ ಜೊತೆಗೆ ಒಂದ್ ನಿಮಿಷ ಮಾತಾಡಿಲ್ಲ, ಒಂದ್ ದಿನ ಮಾತಾಡಿಲ್ಲ, ಅಥವಾ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಲೇಟ್ ಆಯ್ತು ಅಂತ ಹೇಳಿದ್ರೆ ಪ್ರಪಂಚನೇ ಮುಗ್ದೋಯ್ತೇನೋ, ಮುಳುಗೋಯ್ತೇನೋ ಅಂತಾರ ನೀವು ಫೀಲ್ ಮಾಡ್ತೀರಾ. ಸೊ ಅದಕ್ಕೆ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಿರುವಂತದ್ದು, ನೀವು ಯಾವುದೇ ರೀತಿಯಾದಂತ ಎಮೋಷನಲ್ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ನ ಇಟ್ಕೊಳ್ಬೇಡಿ. ಫ್ಲೋ ವಿತ್ ಡಿವೈನ್ ಟೈಮಿಂಗ್ ಜೊತೆಗೆ ನೀವು ಮುಂದೆ ಸಾಗಿ. ಅದು ಬಿಟ್ಟು ಅಟ್ಯಾಚ್ಮೆಂಟ್ ನ ಇಟ್ಕೊಂಡು ಏನು ಸಾಧನೆ ಮಾಡೋದಿಕ್ಕಾಗಲ್ಲ. ಈ ರಿಲೇಶನ್ಶಿಪ್ ನೀವು ಹೀಲ್ ಮಾಡೋದಕ್ಕೂ ಆಗಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಈ ಒಂದು ರಿಲೇಶನ್ಶಿಪ್ ಇರ್ಬೋದು, ಈ ಒಂದು ವ್ಯಕ್ತಿ ಆಗಿರ್ಬೋದು, ನಿಮಗೆ ನೋವು ಕೊಡೋದಿಕ್ಕೆ ಅಂತ ಇಲ್ಲಿ ಬಂದಿರುವಂತದ್ದಲ್ಲ. ಓಕೆನಾ? ಇಲ್ಲಿ ಆತ್ಮವನ್ನ ಕ್ಲೆನ್ಸ್ ಮಾಡೋದಿಕ್ಕೆ ಅಂಡ್ ಇಲ್ಲಿ ಹಾರ್ಟ್ ಚಕ್ರವನ್ನ ಓಪನ್ ಮಾಡೋದಿಕ್ಕೆ ಅಂತ ಹೇಳಿ ಸಂಪರ್ಕಕ್ಕೆ ಬಂದಿರುವಂತ ಸಂಬಂಧ ಇದು.
ಓಕೆ. ಆ್ಯಂಡ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ನೀವು ಈ ಸಂಬಂಧಕ್ಕೆ ಯಾಕೆ ಬಂದಿದ್ದೀರಾ ಅನ್ನೋದು ಅಂತ ಹೇಳಿದ್ರೆ, ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋ ಎನರ್ಜಿ ಕರ್ಮದ ಒಂದು ಪ್ಯಾಟ್ರನ್ ಏನಿತ್ತು ಅಥವಾ ಕರ್ಮದ ಲೆಸನ್ ಏನಿತ್ತು ಅದನ್ನ ತಿಳ್ಕೊಳ್ಲಿಕ್ಕೋಸ್ಕರ ಮತ್ತೆ ಮತ್ತೆ ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಆಗ್ತಿರೋದು. ಆ ವ್ಯಕ್ತಿನೂ ಕೂಡ ನೀವು ಬೇಡ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ಮತ್ತೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾ ಇರುವಂಥದ್ದು. ಓಕೆ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಆಲ್ರೆಡಿ ಹೇಳಿದ್ದೀನಿ, ಐ ಆಮ್ ರೆಡಿ ಫಾರ್ ಡಿವೈನ್ ಟೈಮಿಂಗ್ ಅಂತ ಹೇಳಿ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ. ಪ್ಲಸ್ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ಇನ್ನಷ್ಟು ನಿಮ್ಮ ಎದುರಿಗೆ ಪಾಸಿಟಿವ್ ರೀಡಿಂಗ್ನ ತೊಗೊಂಬರೋದಕ್ಕೆ. ಓಕೆ. ಹಾಗೆ ಈ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ, ಇನ್ನೊಂದು ಪಾಸಿಟಿವ್ ಬ್ಯೂಟಿಫುಲ್ ರೀಡಿಂಗ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ತಾ, ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಇನ್ನಷ್ಟು ಬಾಂಡಿಂಗ್ ಸ್ಟ್ರಾಂಗ್ ಆಗಲಿ, ಸಂಸಾರವನ್ನು ಚೆನ್ನಾಗಿ ಹ್ಯಾಪಿಯಾಗಿ ಲೀಡ್ ಮಾಡಲಿ ಅಂತ ಹೇಳ್ತಾ ಬ್ಲೆಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಪ್ರೀತಿ ಸದಾ ಹೇಗೆ ಇರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.